ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ. ಈ T20 ವರ್ಲ್ಡ್ ಕಪ್ ಏನಿದೆ ಇನ್ನೂ ಸ್ಟಾರ್ಟ್ ಆಗೇ ಇಲ್ಲ ಅನ್ನೋ ವೈಬ್ ಕೊಡ್ತಾ ಇದೆ ಅಂತ ನನ್ನ ಪೋಸ್ಟ್ ಮ್ಯಾಚ್ ವಿಡಿಯೋದಲ್ಲಿ ಹೇಳಿದ್ದೆ. ಅದು ಹೌದು, ನಿಮಗೂ ಕೂಡ ಇದು ಸ್ಟಾರ್ಟ್ ಆಗಿದೆ. T20 ವರ್ಲ್ಡ್ ಕಪ್ ಶುರುವಾಗಿದೆ ಅನ್ನೋ ವೈಬೇ ಕೊಡ್ತಾ ಇಲ್ಲ. ಯಾಕೆ ಅಂತ ಅಂದರೆ ಏನು ಸೌಂಡೇ ಆಗ್ತಾ ಇಲ್ಲ. T20 ವರ್ಲ್ಡ್ ಕಪ್ಪು ಸೈಲೆಂಟಾಗಿ ಸಾಗ್ತಾ ಇದೆ. ಇಂಡಿಯಾ ಮ್ಯಾಚ್ ಫಸ್ಟ್ ಮ್ಯಾಚು ಐರ್ಲೆಂಡ್ ಮ್ಯಾಚ್ ಆದರೂ ಕೂಡ ಸೈಲೆಂಟಾಗೆ ಸಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಂತ ಏನು ಹಾವಳಿ ಥರ ಏನು ಕಾಣಿಸ್ತಿಲ್ಲ. ಈ ಒಂದು ಟೂರ್ನಮೆಂಟ್ ಕಿಚ್ಚೆ ಬುಸಿದೆ, ರೊಚ್ಚಿಗೆ ಎದ್ದಿದೆ ಅನ್ನೋ ಥರ ಏನೂ ಕಾಣಿಸ್ತಾ ಇಲ್ಲ. ಯಾಕಂದರೆ US ಅಲ್ಲಿ ಆಗ್ತಾ ಇರೋದ್ರಿಂದ, ಸೊ US ಅಲ್ಲಿ ಸಿಕ್ಕಾಪಟ್ಟೆ ಸ್ಲಗ್ಗಿಶ್ ಪಿಚ್ ಆಗಿರೋದ್ರಿಂದ ಈ ವೈಬೇ ಕೊಡ್ತಾರೆ. ಒಂಥರ ಇದು T20 ಅನ್ನೋದಕ್ಕಿಂತ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಥರ ಕಾಣಿಸ್ತಾ ಇದೆ ಇದು. ಏಕೆಂದರೆ ಅದೇ ಥರ ಕಾಣಿಸ್ತಾ ಇರೋದು. ಆಲ್ಮೋಸ್ಟ್ ಆಗಿರೋಂಥ 4 ಮ್ಯಾಚಲ್ಲಿ ಮೂರು ಮ್ಯಾಚ್ ಒಂಥರ ಲೋ ಸ್ಕೋರಿಂಗ್ ಆಗಿದೆ. ಅದು ನಿನ್ನೆ ಮ್ಯಾಚ್ ನೋಡಾದ್ಮೇಲಂತೂ ಇನ್ನು ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟಲ್ಲೇ ಈ ಒಂದು USA ಪಿಚ್ಚು ಈ ಥರ ಬಿಹೇವ್ ಆಗ್ತಾ ಇದೆ. ಇನ್ನು ಸ್ವಲ್ಪ ಮ್ಯಾಚ್ಗಳು ಆಗ್ತಾ ಇತ್ತು ಅಂದರೆ ಇನ್ನು ಡಿಟರೇಟ್ ಆಗ್ತಾ ಹೋಯ್ತು ಅಂತಂದರೆ ಇನ್ನೂ ಅಜೀಬ್ ಆಗುತ್ತೆ ಹೊರತು ಇನ್ನೂ ಬೆಟರ್ ಆಗೋದಿಲ್ಲ ಅಂತ ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ. ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ಸ್ಗಳೆಲ್ಲ ಒಂಥರ ಏನಾಗ್ತಿದೆ ಇದು, ಇಟ್ಸ್ ನಾಟ್ ಎ ಗ್ರೇಟ್ ಥಿಂಗ್ ಟು ಸ್ಟಾರ್ಟ್ ಫಾರ್ ವರ್ಲ್ಡ್ ಕಪ್ ಅಂತ ಬ್ಲೇಮ್ ಮಾಡಿದರೆ USA ಪಿಚ್ನ. ಸಿಕ್ಕಾಪಟ್ಟೆ ಟೈಮ್ ಇತ್ತು. ICCನ ಬ್ಲೇಮ್ ಮಾಡಿದರೆ, ಇವರಿಗೆ ಸಿಕ್ಕಾಪಟ್ಟೆ ಟೈಮ್ ಇತ್ತು ಪಿಚ್ನೆಲ್ಲ ನೆಟ್ಟಿಗೆ ಮಾಡ್ಕೊಳ್ಳೋದು. ಈಗ ಜೊತೆಗೆ ಔಟ್ಫೀಲ್ಡು ಕೂಡ ಇಲ್ಲಿ ಬ್ಲೇಮ್ ಮಾಡಿದರೆ, ಔಟ್ಫೀಲ್ಡು 4 ಹೊಡೆದ್ರೆ ಹೋಗ್ತಾನೆ ಇಲ್ಲ. ಸಿಕ್ಕಾಪಟ್ಟೆ ಸ್ಲೋ ಆಗಿದೆ ಔಟ್ಫೀಲ್ಡು ಕೂಡ. ಪಿಚ್ ಸ್ಲೋ ಆಗಿದೆ, ಜೊತೆಗೆ ಔಟ್ಫೀಲ್ಡು ಕೂಡ ಸ್ಲೋ ಆಗಿದೆ. ಇದು ಹೆಂಗೆ ಬ್ಯಾಟರ್ಸ್ಗಳು 4 ಹೊಡಿಬೇಕು? ಗ್ರಾಸ್ನ ಎಕ್ಸ್ಟ್ರಾ ಲೇಯರ್ ಬಿಟ್ಟಿದ್ದಾರೆ, ಸ್ಯಾಂಡ್ನ ಜಾಸ್ತಿ ಯೂಸ್ ಮಾಡಿದರೆ. ಇಲ್ಲಿ ಎಷ್ಟೇ ಕಿತ್ಕೊಂಡು ಹೊಡೆದ್ರು ಕೂಡ 4 ಹೋಗ್ತಾ ಇಲ್ವಲ್ಲ, ಏನು ಕತೆ ಇದ್ರದು ಅಂತ ಕೇಳಿದರೆ ಎಲ್ಲರೂ. ಸೊ ಲಿಟರಲಿ ಗುರು, ಇಲ್ಲಿ ಇಂಡಿಯಾ ಪ್ರಾಕ್ಟೀಸ್ ಮ್ಯಾಚಲ್ಲಿ ಹೊಡೆದ್ರಲ್ಲ 180+ ಹೊಡೆದ್ರಲ್ಲ, ಸೊ ಅದೇ ಒಂಥರ ದೊಡ್ಡ ಸಾಧನೆ ಅನ್ನೋ ಥರನೇ ಇದೆ. ಯಾಕಂತಂದರೆ ಅಲ್ಲಿ ಬಾಂಗ್ಲಾದೇಶ್ ಅವ್ರು ಯಾವ ರೇಂಜಿಗೆ ತಿಣುಕಿದ್ರು ಅಂತ, ಒಂದೊಂದು ರನ್ನ ಸ್ಕೋರ್ ಮಾಡೋದು ಕೂಡ ಯಾವ ರೇಂಜಿಗೆ ತಿಣುಕಾಡಿದ್ರು ಅಂತ ಗೊತ್ತಿರೋ ವಿಚಾರನೇ. ಬೌಂಡ್ರೀಸ್ ಲಾಂಗ್ ಆಗಿದೆ, ಬಟ್ 4ಗಳು ಹೊಡಿಬೇಕು ಅಂತಂದರೆ ಸ್ಟ್ರಗಲ್ ಮಾಡಲೇಬೇಕು ಬ್ಯಾಟರ್ಗಳು. ಯಾಕಂದರೆ ಬಾಲೇ ಹೋಗೋದಿಲ್ಲ ಹೊಡಿತು ಅಂದರೆ. ಔಟ್ಫೀಲ್ಡ್ ಅಷ್ಟು ಸ್ಲೋ ಇದೆ ಗುರು. ಇಲ್ಲಿ ಪಿಚ್ ವಿಚಾರಕ್ಕೆ ಬಂತು ಅಂದರೆ ಅನ್ಇವನ್ ಬೌನ್ಸು. ನಿನ್ನೆ ಅಂತೂ ಶ್ರೀಲಂಕನ್ ಬ್ಯಾಟರ್ಗಳು ಅಂತೂ ಕ್ಲೂಲೆಸ್ ಆಗೋಗ್ಬಿಟ್ಟಿದ್ರು. ಬಾಲ್ ಎಲ್ಲಿ ಬೀಳ್ತಿದೆ, ಎಲ್ಲಿಗಿರ್ತಾ ಇದೆ, ಅನ್ಇವನ್ ಬೌನ್ಸು, ಜೊತೆಗೆ ಸ್ಲೋಯಿಶ್ ಆಗಿ ಬರ್ತಾ ಇದ್ದಿದ್ದು ಬಾಲ್ಗಳನ್ನ ಎದುರಿಸೋದಕ್ಕೆ ಸಿಕ್ಕಾಪಟ್ಟೆ ಇವರು ಕೂಡ ಅಷ್ಟೇ, ಸೌತ್ ಆಫ್ರಿಕನ್ಸ್ ಅಷ್ಟೇ, ಅವ್ರನ್ನ ಫುಲ್ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಆಡಿದ್ರು ಅಂತಲ್ಲ, ಅವರು ಕೂಡ ಸ್ಟ್ರಗಲ್ ಮಾಡಿದ್ರು. ಅದೇ ಹೇಳಿದ್ನಲ್ಲ, ಯಾರು ಕೂಡ 100ಗಿಂತ ಮೇಲ್ಗಡೆ ಸ್ಟ್ರೈಕ್ ರೇಟಲ್ಲಿ ಆಡಲಿಲ್ಲ. ಅದೇ ಇನ್ನೊಂದು ಬರೋವಂಥ ಮ್ಯಾಚ್ಗಳೇನಿದೆ, ಈ ಮ್ಯಾಚ್ಗಳನ್ನು ಕೂಡ ಪ್ರಾಬ್ಲಿ ಸಿಕ್ಕಾಪಟ್ಟೆ ಲೋ ಸ್ಕೋರಿಂಗ್ ಆಗುವಂಥ ಸಾಧ್ಯತೆ ಎದ್ದೆದ್ದು ಕಾಣಿಸ್ತಾ ಇದೆ. ಹೋಗ್ತಾ ಏನು ಬೆಟರ್ ಆಗೋದಿಲ್ಲ ಪಿಚ್ಚು. ಹೋಗ್ತಾ ಇನ್ನೂ ಅಜೀಬ್ ಆಗುತ್ತೆ ಹೊರತು ಏನು ಸಿಕ್ಕಾಪಟ್ಟೆ ಬೆಟರ್ ಆಗಂತೂ ಕಾಣಿಸ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ICC ಅವ್ರನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಇವಾಗ ಇರ್ಫಾನ್ ಪಠಾನ್ ಹೇಳಿದ್ದಾರೆ, ಇಟ್ಸ್ ನಾಟ್ ಎ ಐಡಿಯಲ್ ಪಿಚ್ ಟು ಬ್ಯಾಟ್ ಆನ್ ಇನ್ T20 ಅಂತ. ಅದು ಇಂಥ ಟೂರ್ನಮೆಂಟ್ ಅಂತ ಬಂದಾಗ ಇಟ್ಸ್ ನಾಟ್ ಎ ಐಡಿಯಲ್ ಪಿಚ್ ಅಂತ. ಯಾಕಂದರೆ ಸಿಕ್ಕಾಪಟ್ಟೆ ಬೌಲರ್ಸ್ಗಳಿಗೂ ಫ್ರೆಂಡ್ಲಿ ಆಗಿರಬಾರ್ದು, ಸಿಕ್ಕಾಪಟ್ಟೆ ಬ್ಯಾಟರ್ಸ್ಗಳಿಗೂ ಫ್ರೆಂಡ್ಲಿ ಆಗಿರ್ಬಾರ್ದು. ಒಂದು ನ್ಯೂಟ್ರಲ್ ಸ್ಕೋರ್ ಬರೋವಂಥ ಥರ ಇರಬೇಕು. ಸೊ ಅವಾಗಲೇ ಒಂದು ನ್ಯೂಟ್ರಲ್ ಆಗಿದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಬ್ಯಾಟರ್ಸ್ಗಳು ತಿಳುಗ್ತಾ ಇದ್ದಾರೆ, ರನ್ ಹೊಡೆಯೋಕೆ ಒಂದೊಂದು ರನ್ ತಗೊಳ್ಳೋದಕ್ಕೆ ತಿಳುಗ್ತಾ ಇದ್ದಾರೆ. ಟೂಸೇ ಬರ್ತಾ ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಬರೀ ಸಿಂಗಲ್ಸ್ ತಗೊಂಡು ನಿಜವಲ್ಲ ಲಿಟ್ರಲಿ ಸಿಕ್ಕಾಪಟ್ಟೆ ಔಟ್ಫೀಲ್ಡ್ ಏನಿದೆ ಅದು ಕೂಡ ಒಂಥರ ಸ್ಲಗಿಶ್ ಆಗಿರೋದ್ರಿಂದ ಇಲ್ಲಿ ಒಂಥರ ವೈಬೇ ಬರ್ತಾ ಇಲ್ಲ ಟೂರ್ನಮೆಂಟ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಎಲ್ಲ ವೆಯ್ಟ್ ಮಾಡ್ತಿರೋದೇನು ಅಂತಂದರೆ, ಇದು ವೆಸ್ಟ್ ಇಂಡೀಸಿಗೆ ಯಾವಾಗ ಸೆಕೆಂಡ್ ಫೇಸ್ ಏನಿದೆ ಅದು ವೆಸ್ಟ್ ಇಂಡೀಸಿಗೆ ಶಿಫ್ಟ್ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ವೆಸ್ಟ್ ಇಂಡೀಸ್ ಎಲ್ಲರೂ ಬೆಟ್ರಾಗಿ ಇರುತ್ತೇನೋ ಅಂತ. US ಅಲ್ಲಂತೂ ಇಟ್ಸ್ ನಾಟ್ ಎ ಗ್ರೇಟ್ ಥಿಂಗ್ ಟು ಸ್ಟಾರ್ಟ್ ಆನ್. ಈ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿರೋದೇ ಯಾಕೋ ಸ್ಟಾರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ ಅಂತಲೇ ಎಲ್ಲರೂ ಸಹ ಹೇಳಿದ್ರು. ಅದೇ ಹೇಳಿದ್ನಲ್ಲ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಥರ ಇದೆ ಇದು, ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಥರ ಇಲ್ಲ ಅಂತ. ICC ಅವ್ರು ಬೆಟ್ರಾಗಿ ಮಾಡಿರ್ಬೋದಾಗಿತ್ತು. ಅಲ್ಲಿ ಸ್ಟ್ಯಾಂಡ್ಸ್ಗಳೇ ಇರಲಿಲ್ಲ. ಆರ್ಟಿಫಿಷಿಯಲಾಗಿ ಸ್ಟ್ಯಾಂಡ್ಸ್ಗಳನ್ನೆಲ್ಲ ತೊಗೊಂಬಂದು ಕೂರಿಸಿ ಅದು ಇದೆಲ್ಲ ಮಾಡೋದಕ್ಕಿಂತ ಇಲ್ಲಿ ಪಿಚ್ನ ಫಸ್ಟ್ ಆಫ್ ಆಲ್ ಕರೆಕ್ಟಾಗಿ ರೆಡಿ ಮಾಡಿತ್ತು ಅಂತಂದರೆ, ಜೊತೆಗೆ ಔಟ್ಫೀಲ್ಡೆಲ್ಲ ಕರೆಕ್ಟಾಗಿ ರೆಡಿ ಮಾಡಿತ್ತು ಅಂತಂದರೆ, ಒಂದು ಪ್ರಾಪರ್ ಕ್ರಿಕೆಟ್ ಗ್ರೌಂಡ್ ಮಾಡೋ ಥರ ಮಾಡಿತ್ತು ಅಂತಂದಿದ್ರೆ, ಫೀಲ್ಡ್ನ ನಾನು ಹೇಳ್ತಿರೋದು ಇಲ್ಲಿ ಸ್ಟೇಡಿಯಮಲ್ಲಿ ಈ ಕಡೆ ಸ್ಟ್ಯಾಂಡ್ಸ್ಗಳ ಮೇಲೆ ಸಿಕ್ಕಾಪಟ್ಟೆ ಖರ್ಚು ಮಾಡೋದು, ಅದು ಮಾಡೋದು ಇದು ಮಾಡೋದು, ಅದಕ್ಕಿಂತ ಅದನ್ನೂ ಮಾಡಬೇಕು. ಬಟ್ ಅದಕ್ಕಿಂತ ಇಲ್ಲಿ ಫೀಲ್ಡ್ನ ಕರೆಕ್ಟಾಗೆ ಚೆನ್ನಾಗಿ ಮಾಡಿತ್ತು ಅಂತಂದರೆ, ಟಿಪಿಕಲ್ ಪಿಚ್ ಹೆಂಗಿರಬೇಕು, ವರ್ಲ್ಡ್ ಕಪ್ಪಿಗೆ ಟಿಪಿಕಲ್ ಪಿಚ್ ಯಾವ ಥರ ಇರಬೇಕು, ಟಿಪಿಕಲ್ ಔಟ್ಫೀಲ್ಡ್ ಯಾವ ಥರ ಇರಬೇಕು, ಆ ಥರ ರೆಡಿ ಮಾಡೋದು ಬಿಟ್ಟು ಇವ್ರು ಇದನ್ನೆಲ್ಲ ಮಾಡಿದ್ರು ಅಂತಂದರೆ ಅದು ಅಷ್ಟೊಂದೇನೋ ಅಗತ್ಯತೆ ಏನು ಇರಲಿಲ್ಲ. ಆ ಥರ ಇರೋ ಸ್ಟ್ಯಾಂಡ್ಸ್ಗಳನ್ನ ತೊಗೊಂಬರೋದು, ಹಿಂಗೆ ಮಾಡೋದು ಆರ್ಟಿಫಿಷಿಯಲ್ ಎಲ್ಲ ತೊಗೊಂಬಂದು ಕೂರಿಸೋದು ಸ್ಟ್ಯಾಂಡ್ಸ್ಗಳನ್ನ. ಖಾಲಿ ಸ್ಟೇಡಿಯಮ್ ಅದು ಏನೂ ಇರಲಿಲ್ಲ, ಸ್ಟ್ಯಾಂಡ್ಸ್ ಇರಲಿಲ್ಲ, ಬದನೆಕಾಯಿ ಇರಲಿಲ್ಲ. ಸೊ ಅದನ್ನೆಲ್ಲ ಮಾಡೋದಕ್ಕಿಂತ
ಇದ್ರ ಕಡೆ ಏನಕ್ಕೆ ಫೋಕಸ್ನ ಮಡಗಲಿಲ್ಲ ಅಂತ ಇವಾಗ ಕ್ವಶನ್ ಅಂತೂ ಬಂದಿದೆ. ಸೊ ಇಂಡಿಯಾನೂ ಅಷ್ಟೇನೆ, ಇಂಡಿಯಾ ವಾಸ್ ಐರ್ಲೆಂಡ್ ಮ್ಯಾಚ್ ಏನಿದೆ, ಸೊ ಇದು ಕೂಡ ಏನು ಹೈ ಸ್ಕೋರಿಂಗ್ ಆಗೋಗ್ಬಿಡುತ್ತೆ, 200 ಹೊಡೆದ್ಬಿಡ್ತಾರೆ, 200ಗಿನ್ನ ಮೇಲ್ಗಡೆ ದಾಟಿಸ್ಬಿಡ್ತಾರೆ ಅಂತ ಏನು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಮೇಲೂ ಕೂಡ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಲ್ಲ, ಹಂಗೆ ಡಮಾಲ್ ಡಿಮಿಲ್ ಆಗುತ್ತೆ, ಚಿಂದಿ ಉಡಾಯಿಸ್ಬಿಡ್ತಾರೆ ಅಂತೆಲ್ಲ. ಇಲ್ಲಿ ಬೌಲರ್ ಸೆಂಟ್ರಿಕ್ ಆಗ್ತಾ ಇದೆ. ಸೊ ನಿಮಗೆ ಏನು ಅನ್ನಿಸ್ತಾ ಇದೆ, ಈ ಬೌಲರ್ ಸೆಂಟ್ರಿಕ್ ಆಯಿತು ಅಂದರೆ ನನ್ನ ಪ್ರಕಾರ T20 ಅನ್ನೋದು ಬ್ಯಾಟರ್ಸ್, ಎಲ್ಲರೂ ಬ್ಯಾಟರ್ಸ್ನ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ತಾನೇ IPL ಅಷ್ಟೊಂದು ಸಕ್ಸಸ್ ಕಂಡಿರೋದು. ಎಲ್ಲ ಡಮಾಲ್ ಡಿಮಿಲ್ ಆಟನೇ ಇಷ್ಟಪಡೋದು. ಯಾರು ಕೂಡ ಇಲ್ಲಿ ಬೇಗ ರೆಸ್ಟ್ರಿಕ್ಟ್ ಆಗ್ಬಿಡ್ಬೇಕು, ಎಲ್ಲ 50 ರನ್ಗೆ ಆಲ್ಔಟ್ ಆಗ್ಬಿಡ್ಬೇಕು, ಎಲ್ಲ 70 ರನ್ಗೆ ಆಲ್ಔಟ್ ಆಗ್ಬಿಡ್ಬೇಕು ಅನ್ನೋದು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಟ್ಲೀಸ್ಟ್ ಒಂದು ನ್ಯೂಟ್ರಲ್ ಸ್ಕೋರ್ ಅಟ್ಲೀಸ್ಟ್ 150 160 ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇದು ಆಗ್ತಾ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಒಂಥರ ಡಿಸಪಾಯಿಂಟಿಂಗ್ ವರ್ಲ್ಡ್ ಕಪ್ ಆಗಿ ಸ್ಟಾರ್ಟ್ ಆಗಿದೆ. ನೋಡೋಣ ಗೋಯಿಂಗ್ ಫಾರ್ವರ್ಡ್ ಏನು ಆಗುತ್ತೆ ಅಂತ. ವೆಸ್ಟ್ ಇಂಡೀಸ್ಗೆ ಶಿಫ್ಟ್ ಆದಮೇಲೆ ಅಟ್ಲೀಸ್ಟ್ ಟಿಪಿಕಲ್ ಒಂದು T20 ವಿಕೆಟ್ ಸಿಗುತ್ತೋ ಸಿಗೋದಿಲ್ವೋ ಅಂತ ಕಾಸು ನೋಡಬೇಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ನಿಮಗೆ ಏನು ಅನ್ನಿಸ್ತಾ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ಒಂದು ವಿಕೆಟ್ನ ನೋಡಿ ಬಾ.